ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಸಂಡೇ ಇದು ಬ್ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗೇ ಮಾಡ್ತಾಯಿದ್ದಿರೋದು. ಆ್ಯಕ್ಚುಲಿ ನಾವು ನಮ್ಮೂರಿಗೆ ಬೆಂಗಳೂರಿಂದ ನಮ್ಮೂರಿಗೆ ಬಂದಾಯಿತು. ನಾನು ಇಷ್ಟು ದಿನ ಬೆಂಗಳೂರಲ್ಲೇ ಇದ್ದಿದ್ದು, ಯಾಕಂದರೆ ನಮ್ಮ ಡ್ಯಾಡಿಗೆ ಆರಾಮಿಲ್ಲ ಅಂತ ಒಂದೊಂದು ವೀಡಿಯೋದಲ್ಲಿ ನಿಮಗೆ ಹೇಳಿರಬೇಕು. ಸೊ ಸಡನ್ನಾಗಿ ನಾವು ಹೋಗೋ ಪ್ಲ್ಯಾನಿಂಗ್ ಬಂತು. ಸಡನ್ನಾಗಿ ನಮ್ಮ ಡ್ಯಾಡಿಗೆ ಫುಲ್ ಸೀರಿಯಸ್ ಆಗಿರೋದ್ರಿಂದ ನಾವು ಬೆಂಗಳೂರಿಗೆ ಹೋಗ್ಬಿಟ್ವಿ. ಅಲ್ಲಿ ನನಗೆ ಟೈಮ್ ಇದ್ದಿಲ್ಲ, ಆದರೂ ವೀಡಿಯೋ ಮಾಡಿದ್ದೀನಿ ಒಂದು ಸ್ವಲ್ಪ. ಬಟ್ ಇವಾಗ ಇನ್ನು ಬೆಂಗಳೂರಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ನನಗೆ ಆಗಲಿಲ್ಲ. ಯಾಕಂದರೆ ಫುಲ್ಲು ಟಯರ್ಡು, ಫುಲ್ ಕೆಲಸ ಇತ್ತು. ಇನ್ನೂ ಬಂದು ಒಂದು 3 ಡೇಸ್ ಆಗಿದೆ ಅಷ್ಟೇ, ಇನ್ನೂ ಭಾಳನೇ ಕೆಲಸ ಇದೆ. ನೋಡಬೇಕು, ನೀವು ನೋಡ್ತಾ ಇದ್ದೀರ ಹಿಂದೆ. ಇವಾಗ ಮಾರ್ನಿಂಗೇ ಸಂಡೇ ನಾನು ಬಂದಿದ್ದೀನಿ. ಇಲ್ಲೆಲ್ಲ ಫುಲ್ಲು ಡಸ್ಟ್ ಇದೆ. ಕೆಳಗಿನ ಅರ್ಧ ಕ್ಲೀನ್ ಮಾಡಿದ್ದೀವಿ, ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಮಾಡೋಣ ಅಂಥೇಳಿ ಸ್ವಲ್ಪ ಎಲ್ಲ ಏನು ಟೆರೆಸ್ ಮೇಲೆಲ್ಲ ಫುಲ್ ಗಲೀಜಿದೆ. ಗಿಡಗಳೆಲ್ಲ ಇದಾಗ್ಬಿಟ್ಟಿದ್ದಾವೆ, ತೋರಿಸ್ತೀನಿ. ಹಿಂದೆ ಇಟ್ಟಿದ್ದೀವಿ ಇಲ್ಲಿ. ನೋಡೋಣ ಇವತ್ತು ಮಾಡ್ತೀನಿ ಯಾವ ರೀತಿ ಇದೆ ಅಂತ. ನೋಡ್ಕೊಂಬನ್ನಿ, ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ. ನೋಡಿ ಎಷ್ಟೊಂದು ಕಸ ಇದೆ. ನನಗಂತೂ ಇದು ನೋಡಿದರೆ ತಲೆ ದಿಮ್ಮಂದತ್ತೆ, ಅಷ್ಟು ಕಸ ಇದೆ, ಅಷ್ಟು ಡಸ್ಟ್ ಇದೆ. ಸೊ ನಿಜವಾಗ್ಲೂ ನಾವು ಭಾಳ ದಿನ ನಮ್ಮ ಮನೇನ ಏನಾದರೂ ಈ ರೀತಿ ಬಿಟ್ಟು ಹೋದರೆ ಈ ರೀತಿನೇ ಆಗೋದು. ಆ್ಯಕ್ಚುಲಿ ನಾವು 3 ಮಂತ್ಸ್ ಆದಮೇಲೆ ಬಂದಿರೋದು. ಸೊ ನೋಡಿ ಎಷ್ಟು ಕಸ ಇದೆ. ಸೊ ಇದೆಲ್ಲ ಇವತ್ತೆಲ್ಲ ಮುಗಿಯುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವತ್ತು ಈ ಕಸ ಧೂಳು ಇದೆಲ್ಲ ನೋಡಿದರೆ, ಸೊ ಆದರೂ ಬಿಡಬಾರ್ದು. ಇವತ್ತೆಲ್ಲ ಮುಗಿಸಿದ್ರೆ ನನಗೆ ನಾಳೆಯಿಂದ ಸ್ವಲ್ಪ ಫ್ರೀ ಆದರೂ ಆಗುತ್ತೆ. ಯಾಕಂದರೆ ಕೆಳಗಡೆ ಇದು ಇವಾಗ ಹೆಂಗಿದೆ ನೋಡಿ, ಕಸ ಹಂಗೆ ಇತ್ತು ಕೆಳಗಡೆ. ಸೊ ಅದು ನನ್ನ ವೀಡಿಯೋ ನಾನು ಮಾಡೋಕ್ಕಾಗಿಲ್ಲ. ಒಂದು ಸ್ವಲ್ಪ ವೀಡಿಯೋ ಇದೆ ಅಂತ ತೋರಿಸ್ತೀನಿ. ಅದು ಕೂಡ ಹಂಗೆ ಕ್ಲೀನ್ ಮಾಡಿದ್ದೀವಿ. ಇವಾಗ ಮೇಲೆ ಒಂದಿದೆ ಅಂತೇಳಿ ಅದನ್ನೊಂದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ನೀರ್ಲೆಂಡ್ ಗಿಡ ಇದೆ, ಅದರದ್ದೇ ಕಸ ಜಾಸ್ತಿ ನೋಡಿ ಎಷ್ಟೊಂದಿದೆ. ಸೊ ಫಸ್ಟು ಕ್ಲೀನ್ ಮಾಡಿಬಿಡೋಣ ಇವಾಗ ಇದಿಷ್ಟು. ಸೊ ನಾನು ಒಬ್ಬಳೇ ಮಾಡಲ್ಲ, ನಾವು ಅಮ್ಮರು ಕೂಡ ಮಾಡ್ತಾರೆ. ನಾವು ಅಮ್ಮರು ನಾನು ಸೇರಿ ಇಬ್ಬರು ಫುಲ್ ಕ್ಲೀನ್ ಮಾಡೋದು. ನೋಡ್ಕೊಂಬನ್ನಿ ಹೆಂಗಿದೆ ನೋಡಿ ಕಸ. ಅಲೋ ಅಲ್ಲ ಕಟ್ಟು ಆಮೇಲೆ ಹಾಕೋದು. ಇದು ಇಟ್ಕೊಂಡಿಲ್ಲ ಮರ. ಹುಳ ಇದ್ರೆ ಏನು ಮಾಡ್ತಿದ್ರು ಕೈಯಿಂದ. ನಾನು ಭಯ ಬಿದ್ದುಬಿಟ್ಟೆ, ಹುಳುಗಳು ಇರೋದ್ರಿಂದ. ಅದು ಜಾಡ ಅಂತಾರಲ್ವ, ಅದು ಇಷ್ಟು ದೊಡ್ಡದಿತ್ತು, ಅದನ್ನು ಸಾಯಿಸಿದ್ವಿ. ಸೊ ಸಣ್ಣ ಸಣ್ಣ ಪುಟ್ಟ ಹುಳುಗಳಿದ್ದಾವೆ, ಅದಕ್ಕೆ ಅದನ್ನ ಹೆಂಗೆ ಕೈಯಿಂದ ತುಂಬಲಿ ನನಗೆ ಭಯ ಆಗ್ತದೆ ಅಂತೇಳಿ ನಾವು ಅಮ್ಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಹುಳುಗಳು ಕಂತಾನೆ ಭಾಳ ಭಯ. ಸೊ ಅದಕ್ಕೆ ನಾನು ಅಮ್ಮಗೆ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ದೀನಿ. ಆದರೂ ಮತ್ತೆ ಎಲ್ಲ ತುಂಬ್ತಾ ಇದ್ವಿ. ಸಾಕಾಗೋಯ್ತು. ಇಷ್ಟು ಅರ್ಧ ಎಲ್ಲ ಕ್ಲೀನ್ ಮಾಡಿದ್ವಿ. ಎಷ್ಟೊಂದು ಕಸ ಅಂದರೆ ನಿಜಲ್ಲೂ ಭಾಳ ಬೇಜಾರಾಗುತ್ತೆ. ಎಷ್ಟು ಧೂಳು ಇಟ್ಬಿಟ್ಟಿದೆ ಅಂದರೆ ಮನೆ 3 ತಿಂಗಳಾದಮೇಲೆ ನನಗೆ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡಬೇಕು. ಬಟ್ ಇಲ್ಲಿ ಒಂದು ಸ್ವಲ್ಪ ಗಿಡ ಇದೆ, ನೆರಳಿದೆ ಮೇಲೆ. ಇನ್ನೂ ಕೆಳಗಡೆನೂ ಆಲ್ಮೋಸ್ಟ್ ನಾವು ಕ್ಲೀನ್ ಮಾಡಿದ್ದೀನಿ. ಅಲ್ಲೆಲ್ಲ ನಿಮಗೆ ವೀಡಿಯೋ ತೆಗ್ದಿಲ್ಲ. ಯಾಕೆ ತೆಗ್ದಿಲ್ಲ ಅಂದರೆ ನಮಗೆ ವೀಡಿಯೋ ತೆಗಿಯೋಕ್ಕೂ ಟೈಮ್ ಆಗಿಲ್ಲ. ಸೊ ಅದಕ್ಕೆ ನಾನು ಏನೂ ಮಾಡೋಕ್ಕೋಗಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಇವತ್ತು ಸ್ವಿಚ್ ಆಫ್ ಆಗೋಯ್ತು ಮೊಬೈಲು. ಸ್ವಿಚ್ ಆಫ್ ಆಗೋಯ್ತು, ಅದಕ್ಕೆ ಮತ್ತೆ ಇನ್ನೊಂದು ಮೊಬೈಲ್ ತೊಗೊಂಬಂದು ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಮತ್ತು ಅದು ಹೋಗಿ ಚಾರ್ಜಿಂಗ್ ಇಟ್ಟು ಬಂದೆ. ಚಾರ್ಜಿಂಗೇ ಇಟ್ಟಿಲ್ಲ, ಅಸಲು ಮೊಬೈಲ್ ಕಡೆಗೆ ನೋಡೇ ಇಲ್ಲ, ಅಷ್ಟು ಕೆಲಸ ಇತ್ತು.
ಅದಕ್ಕೆ ಇವಾಗ ಅದು ಚಾರ್ಜ್ ಹೋಗಿದೆ, ಅದೊಂದು ಚಾರ್ಜ್ ಇಟ್ಟು ಬಂದಿದ್ದೀನಿ. ಇದು ಕೂಡ ಆಲ್ಮೋಸ್ಟ್ ಹೋಗ್ತಾ ಇದೆ ಚಾರ್ಜಿಂಗು. ಸೊ ಇದನ್ನು ಚಾರ್ಜಿಂಗ್ ಇಟ್ಟು ಮತ್ತೆ ಚಾರ್ಜ್ ಆದಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಷ್ಟೊತ್ತಿಗೆ ಟಿಫನ್ ಮುಗಿಸ್ಕೊಂಡು ಮತ್ತೆ ಬರ್ತೀನಿ. ಇಲ್ಲಿ ನಾನು ಚಟ್ನಿ ರೆಡಿ ಮಾಡ್ತಾಯಿದ್ದೆ. ಪಡ್ಡುಗೆ ಮಾಡಿದ್ವಿ, ಪಡ್ಡುಗೆ ನೆನೆ ಇಟ್ಟಿದ್ವಿ ಹಿಟ್ಟನ್ನ. ಸೊ ಪಡ್ಡು ಮತ್ತು ಚಟ್ನಿ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ವಿ. ನೋಡಿ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಬಂದು ಟಿಫನ್ ರೆಡಿ ಮಾಡಬೇಕು ಅಂದ್ರೆ ಸಾಕಾಗುತ್ತೆ. ಸೊ ಬೇಗ ಮುಗಿಸ್ಕೊಳೋಣ ಅಂತೇಳಿ ಫುಲ್ಲು ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಇನ್ನು ಪಡ್ಡು ಹಾಕ್ತಾಯಿದ್ದೀನಿ, ಚಟ್ನಿ ಮಾಡ್ತಾಯಿದ್ದೀನಿ. ಅಮ್ಮ ಅಲ್ಲಿ ಸ್ವಲ್ಪ ನಮ್ಮ ಡ್ಯಾಡಿಗೆ ಆರಾಮಿಲ್ಲ ಅಂದ್ವಲ್ಲ, ಸೊ ಅವರಿಗೆಲ್ಲ ಸ್ವಲ್ಪ ಇದು ಮಾಡ್ತಿದ್ದಾರೆ, ನೋಡ್ಕೊತಾ ಇದ್ದಾರೆ. ಸೊ ಅಷ್ಟೊತ್ತಿಗೆ ನಾನು ಇಲ್ಲಿ ಟಿಫನಿಗೆ ರೆಡಿ ಮಾಡೋಣ ಅಂಥೇಳಿ ಇನ್ನೂ ಪಡ್ಡು ಹಾಕ್ತಾಯಿದ್ದೀನಿ. ಈ ಪಡ್ಡು ಒಂದು ಮುಗಿಸಿ ಡ್ಯಾಡಿಗೆ ಅಮ್ಮಗೆ ಹಾಕ್ಕೊಟ್ಟು ನಾನು ಒಂದು ಸ್ವಲ್ಪ ತಿನ್ನೋಣ, ಅಮ್ಮ ನಾನು ಕೂತ್ಕೊಂಡು ಅಂಥೇಳಿ ಮಾಡ್ತಾಯಿದ್ದೀನಿ. ಇವಾಗ ಪಡ್ಡು ಎಲ್ಲ ಹಾಕ್ಕೊಂಡು ಇವಾಗ ಅಮ್ಮ ನಾನು ಕೂತ್ಕೊಂಡು ತಿಂತಾಯಿದ್ದೀವಿ. ಸೊ ಆ ಪಡ್ಡು ಟೇಸ್ಟ್ ನಮಗೆ ಯಾವಾಗನಾಗಲಿ ಯಾವುದೇ ಫುಡ್ ಆಗಲಿ ಹೊಟ್ಟೆ ಹಸಿವಾದಾಗೆ ನಮಗೆ ಆ ರುಚಿ ಗೊತ್ತಾಗೋದು. ಸೊ ಇವತ್ತಂತೂ ಫುಲ್ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಸೊ ತಿನ್ನುವಾಗಂತೂ ಚೆನ್ನಾಗಿ ತಿಂದ್ಬಿಟ್ಟೆ. ಸೊ ಇಲ್ಲಿ ನೋಡಿ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ನಾವು ಅಮ್ಮವರು ಮತ್ತು ಇಲ್ಲೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ, ಎಲ್ಲ ಸಾಮಾನೆಲ್ಲ ತೊಳಿತಿದ್ದಾರೆ. ನಾನು ಅಷ್ಟೇ. ಸೊ ಅದೆಲ್ಲ ಒರೆಸ್ತಾ ಇದ್ದೀನಿ, ಧೂಳು ಎಲ್ಲ ಇತ್ತಲ್ವ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಎಲ್ಲ ಹತ್ತಿ ಚೇರೆಲ್ಲ ತೊಗೊಂಡು ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ವಿ. ಅಮ್ಮ ಒಂದು ಸೈಡ್ ಮಾಡ್ತಿದ್ದಾರೆ, ನಾನು ಒಂದು ಸೈಡ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟೊಂದು ಕೆಲಸ. ಮತ್ತು ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲೆಲ್ಲ ಮೆಟ್ಲ ಮೇಲೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಸೊ ಗಿಡಗಳೆಲ್ಲ ನೋಡಿ, ಇದು ಪರವಾಗಿಲ್ಲ ಒಂದು ಸ್ವಲ್ಪ. ಇದು ಮಾತ್ರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ಗಿಡದ್ದು ವರ್ಷಗಟ್ಟಲೆ ನಾನು ಕಾದಿದ್ದೀನಿ, ಇನ್ನೂ ಟೈಮ್ ಬಂದಿಲ್ಲ ಅದನ್ನ ತೆಗಿಯೋಕ್ಕೆ. ಸೊ ನೋಡಿ ಇದೆಲ್ಲ ಕ್ಲೀನಾಗಿದೆ. ಇಲ್ಲಿ ನಾನು ಸೈಡಿಗೆ ಒಂದು ವೀಡಿಯೋ ಹಾಕ್ತೀನಿ ನೋಡಿ, ಅದು ಮುಂಚೆ ಹೆಂಗಿತ್ತು, ನಾನು ಊರಿಂದ ಬಂದಮೇಲೆ ಹೆಂಗಿತ್ತು, ಕಸ ಎಷ್ಟೊಂದಿತ್ತು ಅಂತ ತೋರಿಸ್ತೀನಿ ನೋಡಿ. ಸೈಡಿಗಿದೆ. ಸೊ ಇದೂ ಅಷ್ಟೇ, ಎಲೆ ಬಳ್ಳಿ ನೋಡಿ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ. ಸೊ ಯಪ್ಪ, ಎಲ್ಲ ಎಲೆ ಬಳ್ಳಿನೂ ಒಣಗೋಗ್ಬಿಡ್ತಾ, ಭಾಳ ಬೇಜಾರಾಗ್ಬಿಡ್ತು. ಅಷ್ಟು ಉದ್ದ ಇತ್ತು ನಮ್ಮದು. ಸೊ ಏನು ಮಾಡೋಕ್ಕಾಗಲ್ಲ, ಮತ್ತೆ ನಾನು ಬೆಳೆಸ್ಬೇಕು ಇವಾಗ ಅದನ್ನು. ನೋಡಿ ಇಷ್ಟೆಲ್ಲ ಕ್ಲೀನಾಗಿದೆ. ಸೊ ನಾವು ಬಂದಾಗ ಇಷ್ಟೆಲ್ಲ ಕ್ಲೀನ್ ಇದ್ದಿಲ್ಲ, ಎಲ್ಲ ಫುಲ್ ಕಸ ಇತ್ತು. ಮೇಲೆ ನೋಡಿದ್ರಲ್ಲ ಟೆರೆಸ್ ಮೇಲೆ ಹಂಗಿತ್ತು. ಇವಾಗ ಅದನ್ನೆಲ್ಲ ಮತ್ತೆ ಮೇಲೆ ಹೋದ್ವಿ. ಗಿಡಕ್ಕೆ ನೀರು ಹಾಕಿದ್ದಿಲ್ಲ. ಸೊ ಫಸ್ಟ್ ಗಿಡಕ್ಕೆ ನೀರೆಲ್ಲ ಹಾಕ್ಬಿಡೋಣ, ಯಾಕಂದರೆ ಫುಲ್ ಒಣಗೋಗ್ಬಿಟ್ಟಿದ್ದಲ್ವ. ಸೊ ನೀರು ಹಾಕೋಣ ಅಂಥೇಳಿ ನೀರು ಹಾಕ್ತಾಯಿದ್ದೀನಿ. ಎಲ್ಲ ಇದ್ರಲ್ಲಿ ಅಮ್ಮ ಎಂಥ ಬಿಸಿಲಿದೆ ಅಂದರೆ ಯಪ್ಪ, ಎದಕ್ಕೆ ನಾವು ಮೇಲೆ ಬಂದ್ವಿ ಅನಿಸ್ಬಿಡ್ತು ಅಮ್ಮ ನಾನು. ಅಷ್ಟು ಬಿಸಿಲಿದೆ. ಬಟ್ ನೀರಂತೂ ಹಾಕ್ಲೇಬೇಕಲ್ಲ ಪಾಪ. ಯಾವುದೋ ಒಂದು ಗಿಡಗಳು, ಒಂದು ತುಳಸಿ ಗಿಡ, ಆಮೇಲೆ ಪುಂಡಿ ಸೊಪ್ಪು ಒಂದು ಸ್ವಲ್ಪ ಅವಾದರೂ ಒಂದು ಸ್ವಲ್ಪ ಚೆನ್ನಾಗಿದ್ದಾವೆ. ಅದಕ್ಕೆ ಅವು ಕೂಡ ಒಣಗೋಗ್ಬಿಟ್ರೆ ಕಷ್ಟ ಅಲ್ವಾ. ಸೊ ಅದಕ್ಕೆ ಒಂದು ಸ್ವಲ್ಪ ಅವಕ್ಕಾದ್ರೂ ನೀರು ಹಾಕೋಣ ಅಂಥೇಳಿ ಒಂದೊಂದು ಗಿಡಕ್ಕೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿದ ಮೇಲೆ ಅವು ಕೂಡ ಒಂದು ಸ್ವಲ್ಪ ಇದಾಯಿತು. ದಾಳಿಂಬೆ ಹಣ್ಣು ಗಿಡ ಇದೆ. ಸೊ ಅದೊಂದು ಸ್ವಲ್ಪ ಹಾಕೋಣ ಅಂತ ಹಾಕಿದ್ವಿ. ಇನ್ನು ಅದನ್ನ ಹಾಕಿದ ಮೇಲೆ ಅವತ್ತಿನ ದಿನ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾಕಾಗೋಯಿತು. ಸೊ ಅದಕ್ಕೆ ಮತ್ತೆ ಮುಂದಿನ ದಿನ ಬೆಳಿಗ್ಗೆ ನಾನು ಇದನ್ನು ವೀಡಿಯೋ ಮಾಡ್ತಾಯಿರೋದು. ನೀರು ಹಾಕಿದ್ದಿಲ್ಲ, ಟೆರೆಸ್ ಮೇಲೆಲ್ಲ ಧೂಳೆಲ್ಲ ಹಂಗೆ ಇತ್ತಲ್ವ, ಕಸ ಒಂದು ಅಂದಿದ್ವಿ. ಸೊ ಅದನ್ನೆಲ್ಲ ಪೈಪಿಂದೆಲ್ಲ ಚೆನ್ನಾಗಿ ಬಿಡೋಣ ಅಂಥೇಳಿ ನೀರು ಬಿಡ್ತಾ ಇದ್ದೀನಿ. ಫುಲ್ ಎಲ್ಲ ಕಡೆ ನೀರು ಬಿಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಕೆಳಗಡೆನೂ ಅಷ್ಟೇ, ಮನೆ ಒಳಗೆಲ್ಲ ಕ್ಲೀನ್ ಆಯಿತು, ಮೇಲೇನೂ ಕ್ಲೀನ್ ಆಯಿತು. ಇದಿಷ್ಟು ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಕಾಂಪೌಂಡ್ ಮೇಲೆಲ್ಲ ಬಿಡ್ತಾಯಿದ್ದೀನಿ ನಾನು. ನಿಜಪ್ಪ, ಎಷ್ಟು ಕೆಲಸ ಅಂದರೆ ನಾವು ಇಷ್ಟೆಲ್ಲ ಒಂದಿನ ಬಿಟ್ರೂ ಧೂಳು ಜಾಸ್ತಿ ಆಗುತ್ತೆ. ಇನ್ನು 3 months ಅಂದರೆ ನೀವು ಕೂಡ ಥಿಂಕ್ ಮಾಡಿ ಎಷ್ಟು ಧೂಳು ಇರ್ಬೋದು, ಎಷ್ಟು ಕಸ ಇರ್ಬೋದು ಅಂತ. ನೋಡೋಕ್ಕೇನು ಏನಿಲ್ಲ ಬಿಡು ಅಂತ ಅನಿಸ್ಬೋದು, ಬಟ್ ಮಾಡುವಾಗೆ ಗೊತ್ತಾಗೋದು. ಟಯರ್ಡ್ ಆಗಿಬಿಡುತ್ತೆ. ನೋಡಿ ಇದೆಲ್ಲ ನೀರು ಬಿಟ್ಟು ಎಲ್ಲ ಕ್ಲೀನ್ ಆಯಿತು. ಸೊ ನವಂಬರ್ ನೋಡು ತುಳಸಿ ಗಿಡ ಇತ್ತು. ಸೊ ಅದನ್ನು ಕೆಳಗಡೆ ಹೋಗಿ ಇಡೋಕ್ಕೆ ತಗೊತಾ ಇದ್ದಾರೆ. ಯಾಕಂದರೆ ಕೆಳಗಡೆ ಒಂದಿದೆ, ಇಲ್ಲಿ ಒಂದು 4 ಇದ್ದಾವೆ. ಸೊ ನೀರು ಹಾಕಿದ್ಮೇಲೆ ಮತ್ತೆ ಇನ್ನೂ ಚೆನ್ನಾಗಿ ಅದು ಅರಳ್ಕೊಂಬಿಟ್ಟಿದೆ ತುಳಸಿ ಗಿಡ. ಅದಕ್ಕೆ ಅಮ್ಮ ತಗೊಂಡೋಗಿ ಕೆಳಗಡೆ ಹೋಗಿ ಹಾಸ್ತೀನಿ ಅಂಥೇಳಿ ಕೆಳಗಡೆ ತಗೊಂಡೋಗ್ತಾ ಇದ್ದಾರೆ ಅವರು. ತುಳಸಿ ಗಿಡ ಅವೆಲ್ಲ ಚೆನ್ನಾಗಿದೆ, ನೀರು ಹಾಕಿದ್ಮೇಲೆ ಇನ್ನೂ ಚೆನ್ನಾಗಾಗಿದೆ. ಅಮ್ಮನ ತಗೊಂಡು ಹೋದ್ರು. ಇನ್ನೊಂದು ತಗೊಂಡೋದ್ರೆ ಇನ್ನು ನೋಡಿ ಈ ಕಸದ್ದು ಒಂದು ಇಲ್ಲೇ ಇದೆ. ಕಸದ ಬಂಡಿ ಬಂದರೆ ಅದಕ್ಕೆ ಹಾಕಬೇಕು. 3 ಚೀಲ ತುಂಬ್ಕೊಂಡಿದೆ ಕಸ ಮೇಲೆ, ಟೆರೆಸ್ ಮೇಲೆ. ಎಷ್ಟೊಂದು ಕಸ, ಅದರಲ್ಲಿ ಹುಳ ಇದ್ದಾವೆ. ಅದನ್ನು ನೋಡಿದ್ರೆ ಭಯ ಬರುತ್ತೆ. ಇನ್ನು ಮತ್ತು ನಮ್ಮ ಗಿಡದಲ್ಲಿ ನೀರ್ಲೆಣ್ಣದು ಎಲ್ಲ ಬೀಳ್ತಾಯಿದ್ವು, ಒಂದು ಸ್ವಲ್ಪ ತೊಗೊಂಡಿದ್ವಿ. ನೋಡಿ ಎಷ್ಟು ಸಿಹಿ ಇದ್ದಾವೆ ನೀರ್ಲೆಣ್ಣು ಗಿಡ. ನಾವು ಇವಾಗ ಒಂದು 3-4 years ಆಯಿತು ಬಿಡ್ತಾನೇ ಇದೆ.
ಇನ್ನು ಇವಾಗೂ ಕಾಯಿ ಇದ್ದಾವೆ. ಸೊ ಒಂದೊಂದು ಹಣ್ಣಾಗಿ ಈ ರೀತಿ ಬೀಳ್ತಾ ಇದ್ದಾವೆ. ಸಿಹಿ ಅಂದರೆ ಸಿಹಿ ಇದ್ದಾವೆ ಭಾಳ. ನನಗಂತೂ ತಿನ್ಬೇಕು ಅನ್ನಿಸ್ತದೆ, ಅಷ್ಟು ಟೇಸ್ಟಿಯಾಗಿದ್ದಾವೆ ಹಣ್ಣು. ನೋಡಿ, ಇದೇ ನೇರಳೆ ಗಿಡ. ಇಷ್ಟೆಲ್ಲ ಮುಗೀತು. ನಿನ್ನೆ ಒಂದು ಸ್ವಲ್ಪ ಎಲ್ಲ ಮುಗಿಸಿದ್ವಿ. ವೀಡಿಯೋ ಒಂದೇ ಮಾಡೋಕ್ಕಾಗಿಲ್ಲ ನನಗೆ. ಓಕೆ. ಇನ್ನೊಂದೇನು ಅಂತಂದರೆ, ಸೊ ನಂದು ಹೊಸ ಚಾನಲ್ಲು ಇನ್ನೊಂದಿದೆ, ಕುಕ್ಕಿಂಗ್ ಚಾನಲ್ ಕೂಡ ಇದೆ. ಬಟ್ ಅದಕ್ಕೂ ಅದನ್ನು ನೋಡಿ ಲಿಂಕ್ ಹಾಕಿರ್ತೀನಿ. ಬಟ್ ಇದನ್ನು ಈ ಹೊಸ ಚಾನಲ್ಗೂ ಸಪೋರ್ಟ್ ಮಾಡಿ. ನಾನು ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಇದು ಮಾಡ್ತಾಯಿರ್ತೀನಿ, ವೀಡಿಯೋಸ್ ಕೂಡ ಹಾಕ್ತೀನಿ. ಸೊ ಟೈಮ್ ಇದ್ದಾಗೆಲ್ಲ. ಸೊ ನೀವು ಕೂಡ ಅಷ್ಟೇ ಸ್ವಲ್ಪ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ತೋರ್ಸೋಕ್ಕೆ ಆಗಲಿ, ಏನಾದರೂ ಇನ್ಫಾರ್ಮೇಷನ್ ಸ್ಕಿನ್ ರಿಲೇಟೆಡ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಟೈಪ್ಸದ್ದು ನಾನು ವೀಡಿಯೋಸ್ ಇದರಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಲಾಗ್ಸ್ ಮಾಡ್ತೀನಿ. ಯಾವುದೂ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಇಲ್ಲ ಅಂತ ಏನಿಲ್ಲ, ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಏನಾದರೂ ಟ್ರೈ ಮಾಡ್ತೀನಿ ವೀಡಿಯೋನ ನೀಟಾಗಿ ಮಾಡೋಕ್ಕೆ. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇದೆ. ವಾಯ್ಸ್ ಏನಿಲ್ಲ, ವಾಯ್ಸು ಕೊಡ್ತೀನಿ, ನೋಡೋಣ. ಬಟ್ ನೀವು ಸಪೋರ್ಟ್ ಮಾಡಿದರೂ ನನಗೂ ಒಂದು ಸ್ವಲ್ಪ ಮಾಡಬೇಕು ಅನ್ನೋ ಇದು ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ನಿಮಗೆ ಬರಬೇಕಂದ್ರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಅಲ್ಲಿ ಆಲ್ ಅಂತ ಬರುತ್ತೆ. ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ಬರುತ್ತೆ. ಸೊ ಲೈಕ್ ಕೂಡ ಮಾಡಿ. ಏನಾದರೂ ನಿಮಗೇನಾದರೂ ಹೇಳಬೇಕು ಅಂತ ಅನಿಸಿದರೆ, ಅಂದರೆ ಈ ಟೈಪ್ ವೀಡಿಯೋಸ್ ಹಾಕಿ ಅಂತ ಕೇಳಬೇಕು ಅನಿಸಿದರೆ ಕಮೆಂಟಲ್ಲಿ ಕೂಡ ನೀವು ತಿಳಿಸ್ಕೊಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ಚೆನ್ನಾಗಿ ಮಾಡೋಕ್ಕೆ ನಾನು ವೀಡಿಯೋಸ್ಗಳನ್ನ ಟ್ರೈ ಮಾಡ್ತೀನಿ, ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಸೊ ಇದಿಷ್ಟೇ ನಾನು ನಿನ್ನೆ ಅದನ್ನು ವೀಡಿಯೋ ಮಾಡಿದ್ದು. ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಥರದ ವೀಡಿಯೋನ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಆಲ್ಮೋಸ್ಟ್ ಕೆಲಸ ಮುಗಿದ್ರೆ ನಾನು ಫ್ರೀ ಆಗ್ತೀನಿ. ಫ್ರೀ ಆದರೆ ಬೇರೆ ಥರದ ವೀಡಿಯೋಸ್ಗಳು ನಾನು ಹಾಕ್ಬೋದು. ಓಕೆನಾ? ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್. ಬಾಯ್.